ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದಲ್ಲಿರುವ ಶಿಶಿಲೇಶ್ವರ ದೇವಾಲಯವು ಕಪಿಲಾ ನದಿ ತೀರದಲ್ಲಿದೆ. ಇದು ಧರ್ಮಸ್ಥಳದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದ್ದು, ಇಲ್ಲಿನ ನದಿಯಲ್ಲಿರುವ ಪವಿತ್ರ ದೇವನ ಮೀನುಗಳು ಮಹಾಶಿರ್ ಜಾತಿ ಹಾಗೂ ಮತ್ಸ್ಯತೀರ್ಥವೆಂದು ಕರೆಯಲ್ಪಡುವ ಪ್ರಾಕೃತಿಕ ವಾತಾವರಣಕ್ಕೆ ಅತ್ಯಂತ ಪ್ರಸಿದ್ಧಿಯಾಗಿದೆ. ಸ್ಥಳದ ವಿಶೇಷತೆಗಳು: ದೇವನ ಮೀನುಗಳು. ಕಪಿಲಾ ನದಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೀನುಗಳಿದ್ದು, ಇವುಗಳನ್ನು ಪವಿತ್ರವೆಂದು ಭಾವಿಸಿ ದೇವರಿಗೆ ನೀಡುವ ನೈವೇದ್ಯವನ್ನು ನೀಡಲಾಗುತ್ತದೆ. ಇಲ್ಲಿ ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧಿಸಲಾಗಿದೆ. ಮತ್ಸ್ಯತೀರ್ಥ: ನದಿಯಲ್ಲಿರುವ ಮೀನುಗಳಿಗೆ ಅಕ್ಕಿ ಅಥವಾ ಮಂಡಕ್ಕಿ ತಿನ್ನಿಸುವುದು ಭಕ್ತರ ವಾಡಿಕೆ. ಹುಲಿಕಲ್ಲು ಮತ್ತು ದಾನಕಲ್ಲು: ನದಿ ಪಾತ್ರದಲ್ಲಿರುವ ಹುಲಿ ಹಾಗೂ ಹಸು ಆಕಾರದ ಶಿಲೆಗಳು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿವೆ. ಚರ್ಮರೋಗ ನಿವಾರಣೆ: ಇಲ್ಲಿನ ದೇವರನ್ನು ಪೂಜಿಸಿ ಮೀನುಗಳಿಗೆ ಆಹಾರ ನೀಡುವುದರಿಂದ ಚರ್ಮರೋಗಗಳು ವಾಸಿಯಾಗುತ್ತವೆ ಎಂಬ ಬಲವಾದ ನಂಬಿಕೆಯಿದೆ. ದೇವಸ್ಥಾನದ ಸಮಯ ಹಾಗೂ ದೂರ: ಸಮಯ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1ರವರೆಗೆ ಮತ್ತು ಸಂಜೆ 3:30ರಿಂದ ರಾತ್ರಿ 8ರವರೆಗೆ. ಧರ್ಮಸ್ಥಳದಿಂದ 32 ಕಿಲೋಮೀಟರ್, ಮಂಗಳೂರಿನಿಂದ ಸುಮಾರು 110 ಕಿಲೋಮೀಟರ್. ಈ ಕ್ಷೇತ್ರದಲ್ಲಿ ಮೀನುಗಳೇ ದೇವರು. ತಮ್ಮ ಯಾವುದೇ ಸಂಕಷ್ಟಗಳನ್ನು ಈ ಮೀನುಗಳ ಮುಂದೆ ಹೇಳಿಕೊಂಡರೆ ಅವುಗಳು ಪರಿಹಾರವಾಗುತ್ತವೆ ಅನ್ನುವುದು ದೃಢವಾದ ನಂಬಿಕೆ ಇಲ್ಲಿನ ಭಕ್ತರದ್ದು. ರಾಜ್ಯದ ಏಕೈಕ ಮತ್ಸ್ಯ ಕ್ಷೇತ್ರವೆಂದೇ ಹೆಸರುವಾಸಿಯಾಗಿರುವ ಈ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಎನ್ನುವ ಪ್ರಾಕೃತಿಕ ಮಡಲಿನ ಗ್ರಾಮದಲ್ಲಿ ಇರುವುದು. ಶಿಶಿಲೇಶ್ವರ ಕ್ಷೇತ್ರ ಮೀನಿನ ಆರಾಧನೆಗೆ ಹೆಸರುವಾಸಿ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಪರ್ಕಿಸುವ ರಸ್ತೆಯ ಮಧ್ಯೆ ಸಿಗುವಂತಹ ಈ ಕ್ಷೇತ್ರ ತನ್ನ ಪ್ರಕೃತಿ ರಮಣೀಯ ಸೊಬಗಿಗೂ ಖ್ಯಾತಿ ಪಡೆದಿದೆ. ಈ ಕ್ಷೇತ್ರದ ಪ್ರಮುಖ ಆರಾಧನಾ ಮೂರ್ತಿ ಶಿಶಿಲೇಶ್ವರನಾಗಿದ್ದು, ಕಪಿಲಾ ನದಿ ದಡದಲ್ಲಿರುವ ಈ ಕ್ಷೇತ್ರ ಕಪಿಲಾ ನದಿಯ ತುಂಬಾ ಓಡಾಡುವ ಮೀನುಗಳಿಂದಾಗಿ ಭಕ್ತರ ಗಮನ ಸೆಳೆಯುತ್ತದೆ. ಸರ್ವೇ ಜನ ಸುಖಿನೋ ಭವಂತು.